ಮಾಜಿ ಯೋಧನ ಪತ್ನಿಯೇ 2 ಕೋಟಿ ವಿಮೆ ಹಣಕ್ಕಾಗಿ ಗ್ಲೂಕೋಸ್ ಬಾಟಲಿನಲ್ಲಿ ವಿಷ ಬೆರೆಸಿ ಕೊಲೆ ಮಾಡಿ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಗೋಡಗೇರಿ ನಿವಾಸಿ 45 ವರ್ಷದ ಸಂದೀಪ ಮುಂಜರಗಿ ಕೊಲೆಯಾದ ಮಾಜಿ ಸೈನಿಕ. ಮಾರ್ಚ್ ತಿಂಗಳಲ್ಲಿ ಹುಕ್ಕೇರಿಯಲ್ಲಿ ನಡೆದ ಲಕ್ಷ್ಮೀದೇವಿ ಜಾತ್ರೆ ಮುಗಿಸಿಕೊಂಡು ವಾಪಸ್ ಬರುವಾಗ ಸಂದೀಪ್ಗೆ ರಸ್ತೆ ಅಪಘಾತವಾಗಿತ್ತು. ರಸ್ತೆ ಅಪಘಾತವಾಗಿದ್ದನ್ನೇ ದಾಳವಾಗಿಸಿಕೊಂಡು ಪತಿಯನ್ನೇ ಪತ್ನಿ ಸುಮಾ ಮಂಜರಗಿ ಮರ್ಡರ್ ಮಾಡಿದ್ದಾಳೆ. ಆಸ್ಪತ್ರೆಯಲ್ಲೇ ಗ್ಲೂಕೋಸ್ ಬಾಟ್ಲಿಗೆ ವಿಷ ಹಾಕಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ 3 ತಿಂಗಳ ಬಳಿಕ ಹೂತಿದ್ದ ಶವವನ್ನ ಬೆಳಗಾವಿ ಎಸಿ ಶ್ರವಣಕುಮಾರ ಸಮ್ಮುಖದಲ್ಲಿ ಹೊರಕ್ಕೆ ತೆಗೆಯಲಾಗಿದೆ. ಯಮಕನಮರಡಿ ಪೊಲೀಸರಿಂದ ಮುಚ್ಚಿ ಹೋಗಿದ್ದ ಪ್ರಕರಣ ಪತ್ತೆ ಮಾಡಲಾಗಿದೆ. ಪತಿ ಸತ್ರೆ 2 ಕೋಟಿ ವಿಮೆ ಹಣ ಬರುತ್ತೆ, ಅನೈತಿಕ ಸಂಬಂಧ ಹೊರ ಬರಲ್ಲ ಅಂತ ಸ್ಕೆಚ್ ಹಾಕಿ ಕೊಲೆ ಮಾಡಲಾಗಿದೆ. ಸುಮಾ ಮಂಜರಗಿ ಉಪಾಯಕ್ಕೆ ನೀರೆರೆದು ಸಾಥ್ ಕೊಟ್ಟಿದ್ದಾನೆ ಪ್ರಿಯಕರ ಪುಂಡಲೀಕ. ಇಬ್ರೂ ಸೇರಿ ಸಂದೀಪನನ್ನ ಕೊಂದಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಗಂಡನಿಗೆ ಚಟ್ಟ ಕಟ್ಟಿದ ಐನಾತಿ ಹೆಂಡತಿ ಗ್ಲೂಕೋಸ್ ಬಾಟ್ಲಿಗೆ ವಿಷ ಹಾಕಿ ಕೊಲೆ ಮಾಡಿದ್ಲು. ಸಾವಿನ ಬಳಿಕ ಅನುಮಾನ ವ್ಯಕ್ತಪಡಿಸಿ ತನಿಖೆಗಿಳಿದಾಗ ಕೊಲೆ ರಹಸ್ಯ ಬೆಳಕಿಗೆ ಬಂದಿದೆ. ಈ ಕಡೆ ಸುಮಾ ತಾನು ಹೆಣದ ಬಲೆಯಲ್ಲಿ ತಾನೇ ಸಿಕ್ಬಿದ್ದಿದ್ದಾಳೆ. ನಂಬಿದ್ದ ಪ್ರಿಯಕರ ಪುಂಡಲೀಕನಿಗೂ ಹಣದ ಆಮಿಷ ನೀಡಿದ್ಲಂತೆ. ಈ ಐನಾತಿಯ ಮಾತು ಕೇಳಿದ್ದ ಕಿಡಿಗೇಡಿ ಪುಂಡಲೀಕ ನೆರವು ಕೊಟ್ಟಿದ್ದ. ಆದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳುವಲ್ಲಿ ಸುಮಾ ವಿಫಲವಾಗಿದ್ದಾಳೆ. ಇದರಿಂದ ಕೆರಳಿ ಕೆಂಡವಾಗಿದ್ದಾನೆ ಲವರ್. ಬಹುದಿನಗಳಿಂದ ಒಳಗೊಳಗೆ ಗುಪ್ತವಾಗಿದ್ದ ಹಣದ ದ್ವೇಷ ಒಮ್ಮೆಯೇ ಸ್ಫೋಟಗೊಂಡಿದೆ. ಪರಿಣಾಮ ಈತನೇ ಪೊಲೀಸರಿಗೆ ಮಾಹಿತಿ ನೀಡಿದ್ನಂತೆ. ಹೀಗಾಗಿ ಮುಚ್ಚಿ ಹೋಗಿದ್ದ ಮಾಜಿ ಸೈನಿಕನ ಮರ್ಡರ್ ಮಿಸ್ಟ್ರಿ ಬಯಲಿಗೆ ಬಂದಿದೆ. ಸದ್ಯ ಶವದಲ್ಲಿನ ಅವಶೇಷಗಳನ್ನ ಮತ್ತೊಮ್ಮೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಈಗಾಗಲೇ ಪತ್ನಿ ಹಾಗೂ ಪ್ರಿಯಕರ ಇಬ್ಬರಿಗೂ ಖಾಕಿಯಿಂದ ಲೆಫ್ಟ್ ರೈಟ್ ಶುರುವಾಗಿದೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.